ಮಾರುತೇಶ್, ನೀವಿರುವಂತಹ ಕ್ಷೇತ್ರ ಯಾವುದು? ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಜನರು? ಈಗ ಸಾಕಷ್ಟು ಜನರನ್ನ ನೋಡಿದ್ವಿ, ಸ್ಥಳೀಯ ಕ್ಯಾಂಡಿಡೇಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಪ್ರಧಾನಿ ಕ್ಯಾಂಡಿಡೇಟ್ ಬೇಕು, ಮೋದಿ ಅವರು ಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾದ್ರೆ ನೀವಿರುವಂತಹ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಹೇಗಿದೆ? ಸಮೀರಾ, ನಾನು ಪಿರಿಯಾಪಟ್ಟಣದ ಸಿಟಿಯಲ್ಲಿದ್ದೇನೆ, BM ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ JDSನ ಮಹದೇವ್ ಅವರು ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇಲ್ಲಿ ಟಫ್ ಫೈಟ್ ಇರುವಂಥದ್ದು ಕಾಂಗ್ರೆಸ್ ಮತ್ತು JDSನ ನಡುವೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಯಾರ ಪರ ಜನರ ಒಲವು ಇರಬಹುದು ಅನ್ನುವಂಥ ಕುತೂಹಲ ನಮಗೂ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿರ್ತಕ್ಕಂಥದ್ದು. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಫೈಟ್ ಇದ್ದಂಥದ್ದು ಕಾಂಗ್ರೆಸ್ ಮತ್ತು JDSಗೆ. ಸೊ ನಾನೀಗ ಪಿರಿಯಾಪಟ್ಟಣದ ಸಿಟಿಯಲ್ಲಿ ಇದ್ದೇನೆ. ಇಲ್ಲೊಂದು ಕಡೆ ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಸಾಕಷ್ಟು ಜನರು ಇಲ್ಲಿನ ಮತದಾರರಿದ್ದಾರೆ. ಯಾರ ಪರ ಒಲವನ್ನ ವ್ಯಕ್ತಪಡಿಸ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಮೋದಿ ಅವರ ಅಲೆಯಲ್ಲೇ ಪ್ರತಾಪ್ ಸಿಂಹ ಅವರು ಸಪೋರ್ಟ್ ಮಾಡ್ತಾರೆ, ಅಥವಾ ವಿಜಯ್ ಶಂಕರ್ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನ ಕೊಡ್ತಾರಾ, ಏನ್ ಹೇಳ್ತಾರೆ ಕೇಳೋಣ. ಸರ್, ಈ ಬಾರಿ ಲೋಕಸಭಾ ಚುನಾವಣೆ ಇಲ್ಲಿ ಕಾಂಗ್ರೆಸ್ ಅಂದ್ರೆ ಪಿರಿಯಾಪಟ್ಟಣ ವಿಧಾನಸಭೆ ಕ್ಷೇತ್ರದಲ್ಲಿ ಫೈಟ್ ಇದ್ದದ್ದೇ ಕಾಂಗ್ರೆಸ್ ಮತ್ತು JDSಗೆ. ಈ ಬಾರಿ ಮೈತ್ರಿ ಆಗಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಯಾರಿಗೆ? ವಿಜಯ್ ಶಂಕರ್ ಅವ್ರಿಗ ಅಥವಾ ಪ್ರತಾಪ್ ಸಿಂಹ ಅವ್ರಿಗ? ನಮ್ಮ ಸಪೋರ್ಟು HD ದೇವೇಗೌಡರಿಗೆ. ಯಾಕೆ ಅಂದರೆ ಸರ್ವೋಚ್ಚ ನಾಯಕರವರು ಈ ಬಾರಿ ಕಾಂಗ್ರೆಸ್ಸು JDS ಎರಡೂ ಅಲೈನ್ಸ್ ಮಾಡ್ಕೊಂಡಿದ್ದಾರೆ. ಅಲೈನ್ಸ್ ಮಾಡ್ಕೊಂಡ್ರಿಂದ ನಮ್ಮ ನಾಯಕರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸರ್, ನಿಮ್ಮ ಅಭಿಪ್ರಾಯ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಸರ್? ಪ್ರತಾಪ್ ಸಿಂಹ ಅವರ, ವಿಜಯ್ ಶಂಕರ್ ಅವರು? ನಮ್ಮದು ಪ್ರತಾಪ್ ಸಿಂಹ ಅವ್ರಿಗೆ ಮಾಡ್ತೀವಿ ಸರ್. ಯಾವ ಕಾರಣಕ್ಕೆ? ನಾವು ಮೋದಿ ಕಡೆಯಿಂದ ಮಾಡ್ತಾಯಿದ್ದೀವಿ. ಸೆಂಟ್ರಲಲ್ಲಿ ಮೋದಿ ಅವರು ಇರಬೇಕು, ಅದಕ್ಕೆ ಪ್ರತಾಪ್ ಸಿಂಹಗೆ ಹೆಲ್ಪ್ ಮಾಡ್ತೀವಿ. ನಾವು ಔಟ್ ಆಗ್ತಾಯಿದ್ದೀವಿ ಪ್ರತಾಪ್ ಸಿಂಹಗೆ ಸರ್. ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೆ ಸಪೋರ್ಟ್ ಮಾಡ್ತೀರಾ, ಅಥವಾ ಪ್ರತಾಪ್ ಸಿಂಹ ಅವರು ಇಲ್ಲೆಲ್ಲ ಕೆಲಸ ಮಾಡಿದಾರಾ? ಮೋದಿ ಪ್ರಧಾನಿ ಆಗಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯ ಸರ್? ನರೇಂದ್ರ ಮೋದಿ. ಕಾರಣ ಇಷ್ಟೇ, ಈ ದಿನ 159 ದೇಶಗಳಿಗೆ ಅಧ್ಯಕ್ಷರಾಗಿದ್ದಾರೆ ಅವರು. ಅಂತ ಒಂದು ಅವಕಾಶ ಸಿಕ್ಕಂತ ಅಂತ ಪ್ರಧಾನಿಗಿಂತ ನಮಗೆ ಇನ್ಯಾವ ಪ್ರಧಾನಿ ಅವಶ್ಯಕತೆ ಐತೆ? ನಮಗೆ ಬೇಕಾಗಿರೋದು ನರೇಂದ್ರ ಮೋದಿ ಒಂದಿ. ಪ್ರತಾಪ್ ಸಿಂಹ ಆಗಲಿ ಯಾರಾಗ್ಲಿ ಗೊತ್ತಿಲ್ಲ ನಮಗೆ. BJP ನರೇಂದ್ರ ಮೋದಿ. ಇಲ್ಲಿ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತು JDS. ಕಷ್ಟ ಆಗಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಗೆಲುವು? ಖಂಡಿತ ಗೆಲ್ತಾರೆ, 100% ಗೆಲ್ತಾರೆ. ಹೋದ್ ಸಾರಿಗಿಂತ 5,000 ಓಟು ಲೀಡಲ್ಲಿ ಗೆಲ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಸಪೋರ್ಟ್ ಮಾಡಬೇಕು. ಏಕೆಂದರೆ ಪ್ರತಾಪ್ ಸಿಂಹ ಅವರು ಕಳೆದ 5 ವರ್ಷದಲ್ಲಿ ನಾನು ಪಿರಿಯಾಪಟ್ಟಣ ಮತ್ತು ಕುಶಾಲನಗರಕ್ಕೆ ರೈಲ್ನ ತರಲಿಲ್ಲ ಅಂತ ಹೇಳಿದ್ರೆ ನಾನು ಮುಂದೆ ಕಂಟೆಸ್ಟ್ ಮಾಡಲ್ಲ ಅಂತ ಒಂದು ಮಾತನ್ನು ಒಂದು ನಿಮ್ಮ ಚಾನಲ್ನಲ್ಲೇ ಸಂದರ್ಶನದಲ್ಲೇ ಹೇಳಿದರು. ಅವರು ಆ ಮಾತನ್ನು ನಡೆಸ್ಕೊಳ್ಳಿಲ್ಲ, ಮತ್ತು ಅವರು ಸರಿಯಾಗಿ ಜನಗಳ ಕೈಗೆ ಸಿಗಲ್ಲ, ಮತ್ತು ಅವ್ರದ್ದೇ ಪಕ್ಷದ ಕಾರ್ಯಕರ್ತರುಗಳ ಕೈಗೆ ಸಿಗೋದ ಕಷ್ಟ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ JDS ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಜಯಶಂಕರ್ ಅವರು ತುಂಬ ಅನುಭವಿಯಾಗಿದ್ದಾರೆ ಮತ್ತು ಸಾಮಾನ್ಯ ಜನರ ಕೈಗೂ ಸಿಗ್ತಾರೆ. ಅವರು ಪ್ರತಿಯೊಬ್ಬರೂ ಹಿರಿಯರೇ ಆಗಲಿ ಕಿರಿಯರೇ ಆಗಲಿ ತುಂಬ ಗೌರವದಿಂದ ಮಾತಾಡಿಸ್ತಾ ಇದ್ದಾರೆ. ಅವರು ನಾನು ತುಂಬ ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅವರು BJPಲೂ ಇದ್ದರು, ನಂತರದ ಅವರ ಕಾಂಗ್ರೆಸ್ಗೆ ಬಂದರು ಅಂದ್ಬಿಟ್ಟು ಅವರ ನಡವಳಿಕೆ ಏನೂ ಚೇಂಜ್ ಆಗಿಲ್ಲ. ಅದೇ ರೀತಿ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ. ಒಳ್ಳೆ ವ್ಯಕ್ತಿ ಅನ್ನೋದೊಂದನ್ನು ಆಲೋಚನೆ ಮಾಡಬೇಕಾಗತ್ತೆ. ಆದರೆ ಇಲ್ಲಿ JDSನವರು ಸಹ ಕಾಂಗ್ರೆಸ್ಗೆ ತುಂಬ ಕೆಲಸ ಮಾಡಬೇಕಾಗಿದೆ. ಏಕೆಂದರೆ ಮೈಸೂರಿನಲ್ಲಿ 9 ಶಾಸಕರು JDSನವರು ಇದ್ದಾರೆ. ಆ ಒಂದು ಇದರಿಂದ JDSನವರು ಈ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರೆ ಗೆಲ್ಲುವಂಥ ಚಾನ್ಸಸ್ ಇದೆ ಸರ್. ಥ್ಯಾಂಕ್ ಯು. ಇದು ಇಲ್ಲಿನ ಮತದಾರರು ಹೇಳುವಂಥದ್ದು. ಒಂದು ಕಡೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವ್ರನ್ನ ಬೆಂಬಲಿಸ್ತೀವಿ ಅನ್ನುವಂಥವ್ರು, ಜೊತೆಗೆ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಿದ್ರೆ ನಮಗೆ ಸಹಕಾರಿಯಾಗುವಂಥದ್ದು, ಜನರ ಕೈಗೆ ಸಿಗ್ತಾರೆ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಎರಡೂ ರೀತಿಯಾದಂಥ ಅಭಿಪ್ರಾಯಗಳನ್ನು ನಾವು ಗಮನಿಸಬಹುದು ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಇದು ಪಿರಿಯಾಪಟ್ಟಣ ಕ್ಷೇತ್ರದ ಜನರ ಮನದಾಳ. ಇನ್ನು ವಿರಾಜಪೇಟೆಯಿಂದ ಪ್ರಜ್ವಲ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಬೋಪಯ್ಯ ಅವರ ವಿಧಾನಸಭಾ ಕ್ಷೇತ್ರ ಇದು, ಅಲ್ಲಿನ ಜನ ಏನ್ ಹೇಳ್ತಿದ್ದಾರೆ? ಕ್ಷಮೀರಾ, ಏನೊಂದು ಇದು ಮಾಜಿ ಸ್ಪೀಕರ್ ಆಗಿರ್ತಕ್ಕಂತಹ KG ಬೋಪಯ್ಯ ಅವರ ಒಂದು ಕ್ಷೇತ್ರ, ಜೊತೆಗೆ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ಬಹುದು. ಬಿಜೆಪಿಗೆ ಪ್ರಮುಖವಾಗಿ ಹೆಚ್ಚಿನ ಓಟ್ಗಳನ್ನ ತಂದುಕೊಡುವಂತಹ ಒಂದು ಕ್ಷೇತ್ರಗಳಲ್ಲಿ ವಿರಾಜಪೇಟೆ ಹಾಗೂ ಮಡಿಕೇರಿ ಕೂಡ ಒಂದು. ಅಂತಹ ಕ್ಷೇತ್ರವಾದ ವಿರಾಜಪೇಟೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಇವತ್ತು ನಾನಿದ್ದೀನಿ. ಈ ಖಾಸಗಿ ಬಸ್ ನಿಲ್ದಾಣದ ಜನ ಏನ್ ಹೇಳ್ತಾರೆ ಅಂತ ಕೇಳುವ, ಜನರ ಏನು ನಾಡಿ ಮಿಡಿತ ಯಾವ ರೀತಿ ಅಂತ ಕೇಳುವ. ಅಮ್ಮ, ನೀವು ಯಾರಿಗೆ ವೋಟ್ ಹಾಕ್ತೀರಾ? ಪ್ರತಾಪ್ ಸಿಂಹ ಅವ್ರಿಗೆ ಹಾಕ್ತೀರಾ ಅಥವಾ ವಿಜಯ್ ಶಂಕರ್ಗೆ ಹಾಕ್ತೀರಾ? ವಿಜಯಶಂಕರ್. ಯಾಕೆ ಅವ್ರಿಗೆ ಹಾಕ್ತೀರಾ ನೀವು? ಏನ್ ಮಾಡುದು, ನಮ್ಗೆ ಒಂದಿಷ್ಟು ಜಾಗ ಅಲ್ಲ ನಮ್ಗೆ, ಹಂಗೆ ನಾವು ಕೆಲಸ ಮಾಡ್ಕೊಂಡು ಅವ್ರಿಗೆ ಯಾರ್ಗ್ ಹಾಕಿದ್ರು ನಿಮ್ ಪರಿಸ್ಥಿತಿ ಈಗೇನೆ ನಮ್ ಪರಿಸ್ಥಿತಿ. ಒಳಗ್ರ ಮನೆಗೆ ಇರಬೇಕು, ಗಂಜಿ ಕುಡಿಬೇಕು ಅಷ್ಟೇ, ಇನ್ನೇನ್ ಮಾಡ್ಕೊಟ್ಟಿಲ್ಲ ಗೌರ್ಮೆಂಟ್. ಓಕೆ ಸರ್, ನೀವು ಯಾರಿಗೆ ವೋಟ್ ಹಾಕ್ತೀರಾ ಸರ್? ಪ್ರತಾಪ್ ಸಿಂಹ.
ಯಾವ ಕಾರಣಕ್ಕಾಗಿ ಮೋದಿ ಅವ್ರನ್ನ ನೋಡಿ ಹಾಕ್ತೀರಾ ಅಥವಾ ಪ್ರತಾಪ್ ಸಿಂಹ ಅವ್ರನ್ನ? ಮೋದಿ ಅವ್ರನ್ನ ನೋಡಿಯೋ ಪ್ರತಾಪ್ ಸಿಂಹ ಅವರನ್ನ ನೋಡಿಯೋ. ಪ್ರತಾಪ್ ಸಿಂಹ ಅವರು ಈ ಸಲದ ಸಂಸದರಲ್ಲಿ ನಂಬರ್ 1 ಸಂಸದರು. ಅವರ ಸಂಸದ ನಿಧಿಯಿಂದ ತುಂಬಾ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಪ್ರತಾಪ್ ಸಿಂಹ ಅವರಿಗೂ ಮೊದಲಿಗೆ ನಮ್ಮ ಭಾರತ, ನನ್ನ ದೇಶ ವಿಶ್ವಗುರುವಾಗುವಂತ ನಾವು ಕನಸು ಕಾಣ್ತಾ ಇದೀವಿ. ಅದು ನನಸಾಗಬೇಕಾದ್ರೆ ಮೋದಿ ಅವರು ಬರಲೇಬೇಕು. ಆ ಮೋದಿ ಅವರಿಗೆ ನನ್ನ ಮತ, ನನ್ನ ದೇಶ ನನಗೆ ಮುಖ್ಯ. ಸರ್, ನೀವು ಯಾರಿಗೆ ವೋಟ್ ಹಾಕ್ತೀರಾ? ಇಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ನೋಡಿ ಹಾಕ್ತೀರಾ, ವಿಜಯಶಂಕರ್? ನಾವು ಪ್ರತಾಪ್ ಸಿಂಹ ಅವರನ್ನ ನೋಡಿ ಹಾಕ್ತಾ ಇದೀವಿ. ನಾವು ಮೋದಿ ಅಭಿಮಾನಿ. ಅದಕ್ಕೋಸ್ಕರ ಈ ಬಾರಿ ಮತ್ತೊಮ್ಮೆ ಮೋದಿಯನ್ನು ಗೆಲ್ಲಿಸುವಂತ ಒಂದು ಪಣ ತೊಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು ಮೋದಿಗೆ ಮತ ಮಾಡ್ತೀವಿ. ಓಕೆ ಸರ್, ನೀವು ವಿಜಯಶಂಕರ್ ಅವ್ರಿಗೆ ಹಾಕ್ತೀರಾ, ಮೋದಿ ಅವ್ರಿಗೆ? ನಾವು ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ವಿಜಯಶಂಕರ್ ಅವರು. ಯಾವ ಕಾರಣಕ್ಕಾಗಿ? ನಮ್ಮ ಸಮ್ಮಿಶ್ರ ಸರ್ಕಾರದ ಅಭಿವೃದ್ಧಿ, ನಮ್ಮ ಕೊಡಗಿನ ಭೂಭಾಗದಲ್ಲಿ ವ್ಯವಸ್ಥೆ ಆದಂತಹ ಫ್ಲಡ್ ಅಲ್ಲಿ ನಮ್ಮ ಸರ್ಕಾರ ನಡ್ಕೊಂಡ ರೀತಿ ಮತ್ತು ಜನರಿಗೆ ತಲುಪೋ ಒಳ್ಳೆ ಕಾರ್ಯಕ್ರಮಗಳು ಅದರಿಂದ ನಮಗೆ ಅದಕ್ಕೆ. ಓಕೆ ಸರ್, ನೀವು ಯಾರಿಗೆ ಹಾಕ್ತೀರಾ? ನಾವು ಸಮ್ಮಿಶ್ರ ಸರ್ಕಾರಕ್ಕೆ. ಓಕೆ ಸರ್, ನೀವು ನಿಮ್ಮ ಮತವನ್ನ ಯಾರಿಗೆ? ಪ್ರತಾಪ್ ಸಿಂಹ ಅವರೇ. ನಾವು ಬಿಜೆಪಿ ಅಭ್ಯರ್ಥಿಗಳು. ಅದನ್ನು ಫಸ್ಟ್ ಇಂದ ನಾವು ಅದೇ ಮತ ಅದೇ. ಓಕೆ ಸರ್, ನೀವು ಯಾರಿಗೆ? ಪ್ರತಾಪ್ ಸಿಂಹನಿಗೆ, ಮೋದಿ. ಯಾವ ಕಾರಣಕ್ಕಾಗಿ? ಯಾವ ಕಾರಣ? ನಮಗೊಂದು ಮನಸ್ಸಿಗೊಂದು ಸಂತೋಷ, ದೇಶ ಕಾಯ್ತಾರೆ ಅವರು, ಅದಕ್ಕೆ. ಓಕೆ, ಇದು ಏನು ವಿರಾಜಪೇಟೆ ಕ್ಷೇತ್ರದ ಅಂದ್ರೆ ವಿರಾಜಪೇಟೆ ವ್ಯಾಪ್ತಿಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಮಗೆ ಸಿಕ್ಕಿರ್ತಕ್ಕಂತಹ ಜನರ ನಾಡಿಮಿಡಿತವಾಗಿರ್ತಕ್ಕಂಥದ್ದು. ಬಹುತೇಕ ಜನರು ಏನು ಮೋದಿ ಅವರನ್ನ ಗಮನದಲ್ಲಿ ಇಟ್ಕೊಂಡು ನಾವು ಪ್ರತಾಪ್ ಸಿಂಹ ಅವರಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲ ಜನಗಳು ಮಾತ್ರ ಏನೊಂದು ಮೈತ್ರಿಯ ಅಭ್ಯರ್ಥಿಯಾದಂತಹ ವಿಜಯಶಂಕರ್ ಅವರಿಗೆ ಹಾಕ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಭಾವನಾ.